ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ 24ನೆಯ ಭಾಗ ಇದು. ಅದರ ತ್ರಿವಿಕ್ರಮ ಪಂಡಿತರ ರಚಿತವಾದ ವಾಯುಸ್ತುತಿಯ 22ನೇ ಶ್ಲೋಕ. ಭೀಮಸೇನನ ಲೀಲೆಗಳನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹನುಮಂತನ ಲೀಲೆಗಳನ್ನು ವರ್ಣನೆ ಮಾಡಿ ಮುಗಿಸಿದ್ದಾರೆ. ಆ ಹಿಂದಿನ ಶ್ಲೋಕ ಇದೆಯಲ್ಲ, ದೇವ್ಯಾದೇಶ ಪ್ರಣೀತಿ ಅನ್ನುವಂತಹ ಶ್ಲೋಕ, ಆ ಶ್ಲೋಕದ ಪುರಸ್ಚರಣದಿಂದ ಇಷ್ಟ ವಿಯೋಗ ಪರಿಹಾರ ಆಗ್ತದೆ. ರಾಮನಿಗೆ ಸೀತೆಯಿಂದ, ಸೀತೆಗೆ ರಾಮನಿಂದ ಏನು ವಿಯೋಗ ಆಗಿತ್ತೋ ಆ ವಿಯೋಗವನ್ನ ಮುಂದೆ ಪರಿಹರಿಸುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಪರಸ್ಪರ ಸಂದೇಶವನ್ನ ಮುಟ್ಟಿಸುವಿಕೆ ಅನ್ನುವ ಒಂದು ಕಾರ್ಯದಿಂದ ಆ ಹನುಮಂತ ಅದನ್ನು ಮಾಡಿಕೊಂಡು ಬಂದ. ಹಾಗಾಗಿ ಇಷ್ಟ ವಿಯೋಗ ಯಾರಿಗಾರು ಆಗಿದ್ದರೆ ಅದನ್ನು ಪರಿಹರಿಸಿಕೊಳ್ಳಿಕ್ಕಾಗಿ 21ನೇ ಶ್ಲೋಕವನ್ನ ದೇವ್ಯಾದೇಶ ಪ್ರಣೀತಿ ಅನ್ನೋ ಶ್ಲೋಕವನ್ನು ಹೇಳಬೇಕು. ಈಗ ಮುಂದೆ ಬರುವಂತ ಶ್ಲೋಕ ಏನಿದೆ, ಜಘ್ನೇ ನಿಘ್ನೇನ ವಿಘ್ನೋ ಅಂತ, ಇದು ವಿಘ್ನ ಪರಿಹಾರಕ್ಕಾಗಿ ಇರುವಂತಹ ಒಂದು ಶ್ಲೋಕ. ಭೀಮಸೇನನ ಲೀಲೆಯನ್ನ ಇಲ್ಲಿ ವರ್ಣಿಸ್ತಾರೆ. ವಾಯುದೇವನೇ, ನೀವು 5 ಪಾಂಡವರು ಮತ್ತೆ ನಿಮ್ಮ ತಾಯಿ ಏಕಚಕ್ರ ನಗರದಲ್ಲಿ ವಾಸಿಸ್ತಾ ಇದ್ದಾಗ ಅಲ್ಲೊಬ್ಬ ಬ್ರಾಹ್ಮಣನ ಮನೆಯಲ್ಲಿ ನೀವು ಉಳಿದುಕೊಂಡಿದ್ದೀರಿ. ಆ ಬ್ರಾಹ್ಮಣ ಆವತ್ತು ತನ್ನ ಸರದಿಗನುಸಾರವಾಗಿ ಬಕಾಸುರನಿಗೆ ಆಹಾರ ಮತ್ತೆ ತಿನ್ಲಿಕ್ಕೆ ಒಬ್ಬ ಮನುಷ್ಯನನ್ನು ಕೂಡ ಒದಗಿಸಿಕೊಡ್ಬೇಕಾಗಿತ್ತು. ಯಾರು ತಮ್ಮ ಮನೆಯಿಂದ ಹೋಗಬೇಕು ಅಂತ ಅವನು ತುಂಬಾ ಗೋಳಾಡ್ತಾ ಇದ್ದ. ಸ್ವಯಂ ಯಜಮಾನ, ಆತನ ಪತ್ನಿ, ಮಕ್ಕಳು ಇವರಲ್ಲಿ ಯಾರು ಹೋಗಬೇಕು ಅಂತ ದೊಡ್ಡ ಒಂದು ಗೊಂದಲ ಆಗಿತ್ತು. ಅವರಿಗೆ ಅದೊಂದು ಸಂಕಷ್ಟದ ಸಮಯವೇ ಆಗಿತ್ತು. 13 ವರ್ಷಕ್ಕೊಮ್ಮೆ ಅಂತ ಸರದಿ ಬರ್ತಿತ್ತು. ಹೀಗೆ ಆ ಬಕಾಸುರ ಏಕಚಕ್ರ ನಗರದ ಜನರ ಸುಖಕ್ಕೆ ಒಂದು ವಿಘ್ನನಾಗಿದ್ದ, ಅವ್ರಿಗೆ ತೊಂದರೆ ಕೊಡ್ತಾ ಇದ್ದ. ಆಗ ನೀನು ಆ ಬ್ರಾಹ್ಮಣನಿಗೆ ಸಮಾಧಾನ ಹೇಳಿ ಆ ಬಕಾಸುರನನ್ನ ಕೊಂದು ಹಾಕಿದೆ. ಆ ವಿಘ್ನವನ್ನು ಪರಿಹಾರ ಮಾಡಿದೆ. ಜನದ ಸುಖ ಸಂತೋಷಗಳಿಗೆ ಬಂದು ಒರಗುವಂತಹ ಒಂದು ವಿಘ್ನ, ಬಕಾಸುರ ಎಂಬ ವಿಘ್ನ, ಅದನ್ನು ನೀನು ಪರಿಹರಿಸಿದೆ. ಮತ್ತೆ ಮುಂದೆ ಕಿರ್ಮೀರ ಎಂಬ ರಾಕ್ಷಸನನ್ನು ಕೂಡ ನೀನು ಕೊಂದು ಹಾಕಿದೆ. ಇದು ವನವಾಸ ಕಾಲದಲ್ಲಿ, ಕಾಮ್ಯಕ ವನದಲ್ಲಿ. ಬಕಾಸುರನನ್ನು ಕೊಂದದ್ದು ದ್ರೌಪದಿಯ ಮದುವೆ ಆಗುವ ಮುಂಚೆ. ಕಿರ್ಮೀರನನ್ನು ಕೊಂದದ್ದು ಇಂದ್ರಪ್ರಸ್ಥದಲ್ಲಿ ಪಾಂಡವರು ವಾಸ ಮಾಡಿಕೊಂಡು ಇದ್ದದ್ದು. ಆ ಬಳಿಕ ವನವಾಸಕ್ಕೆ ಹೋದಾಗ ಆ ಬಕಾಸುರನ ತಮ್ಮನಾದಂತಹ ಕಿರ್ಮೀರನನ್ನು ನೀನು ಅನಾಯಾಸವಾಗಿ ಕೊಂದು ಹಾಕಿದೆ. ಇಂಥ ಕುರುಕುಲದ ಅಧಿಪತಿ ನೀನು. ನಮ್ಮ ಕರ್ಮದಿಂದ, ಅಂದರೆ ಹಣೆ ಮಣಿದು ಸಾಷ್ಟಾಂಗ ನಮಸ್ಕಾರ ನಿನಗೆ ಮಾಡ್ತೇವೆ. ಮನಸ್ಸಿನಿಂದ ಮತ್ತು ಮಾತುಗಳಿಂದಲೂ ನಮಸ್ಕಾರ ಮಾಡೇ ಮಾಡ್ತೇವೆ. ಅದಲ್ಲದೆ ಕರ್ಮದಿಂದಲೂ ಕೂಡ ನಿನಗೆ ನಮಸ್ಕಾರ ಮಾಡ್ತೇವೆ ಅಂತ ಹೇಳಿದಂಥ ಒಂದು ಭಾಗ ಇದು. ಶ್ಲೋಕದ ಶಬ್ದಾರ್ಥಗಳನ್ನು ಹೀಗೆ ಗಮನಿಸೋಣ. ದೇವ ಅಂತ ಆ ಮುಖ್ಯ ಪ್ರಾಣಿಗೆ, ಭೀಮಸೇನಿಗೆ ಸಂಬೋಧನೆ. ಶೋಚತ್, ದುಃಖಿಸ್ತಾ ಇರುವಂತಹ ವಿಪ್ರ ಬ್ರಾಹ್ಮಣನ ಬಗ್ಗೆ. ಅನುಕ್ರೋಶ ಅಂದ್ರೆ ದಯೆ. ಆ ದಯೆ ಎನ್ನುವುದೇ ಹಗ್ಗ. ಆ ಹಗ್ಗದಿಂದ ನೀನು ಪರವಶನಾದಿ. ನಿನ್ನ ದಯೆ ಆ ಬ್ರಾಹ್ಮಣನಿಗೆ ಉಪಕಾರ ಮಾಡುವಂತೆ, ಆತನಿಗೆ ಸಹಾಯ ಮಾಡುವಂತೆ ನಿನ್ನನ್ನು ಕಟ್ಟಿ ಹಾಕಿತು. ಆಗ ನೀನು ಬಹುಲ ಬಲ, ಬಹಳ ಬಲಶಾಲಿಯಾದ ಬಕಾಸುರನ ಧ್ವಂಸನಾಥ್ ವಧೆಯಿಂದ ಏಕಚಕ್ರ ನಗರದ ಜನರ ಅಸುವಿಧೃತಿ ಅಂದ್ರೆ ಪ್ರಾಣಧಾರಣ, ಜೀವನ, ಬದುಕುವಿಕೆ, ಅದರ ಒಂದು ಸುಖ, ಆ ಸುಖಕ್ಕೇನು ವಿಘ್ನ ಇತ್ತಲ್ಲ ಅದು ಈ ಬಕಾಸುರನೇ ಒಂದು ವಿಘ್ನ. ಬಕಾಸುರನ ಜೊತೆ ಮಾಡಿಕೊಂಡಂತಹ ಒಂದು ಒಪ್ಪಂದವೇ ಒಂದು ದೊಡ್ಡ ವಿಘ್ನ. ಆ ವಿಘ್ನ ಅಂತನ್ನೋದು ಜಘ್ನೆ, ಪರಿಹರಿಸಲ್ಪಟ್ಟಿತು. ಮುಂದೆ ದುರ್ಮತೀನಾಂ ಪ್ರಥಮಂ, ಎಲ್ಲ ದುರ್ಬುದ್ಧಿಗಳಲ್ಲಿ ದೊಡ್ಡ ಸ್ಥಾನವನ್ನು ಪಡೆದಿರುವಂತಹ ದುಷ್ಟ ಕಿರ್ಮೀರನನ್ನ
ಅನಾಯಾಸವಾಗಿ ನೀನು ವನವಾಸದ ಸಂದರ್ಭದಲ್ಲಿ ಕೊಂದು ಹಾಕಿದೆ. ನೀನು ಕುರುಕುಲದ ಅಧಿಪತಿ. ಕುರುಕುಲ ನಿರ್ಮಮಾಥ ಅಂದ್ರೆ ನಾಶ ಮಾಡಿದೆ, ನರ್ಮಣ ಅಂದ್ರೆ ಅನಾಯಾಸದಿಂದ. ಕುರುಕುಲಪತೆಯೇ, ಕುರುಕುಲದ ಅಧಿಪತಿಯಾದ ತಸ್ಮೈ ಅಂತಹ ನಿನಗೆ ಕರ್ಮಣ ಚ ಸಾಷ್ಟಾಂಗವಾಗಿಯೂ ದೈಹಿಕವಾಗಿಯೂ ಕೂಡ ಅಂತ ಅರ್ಥ. ಮನಸ್ಸು ಮತ್ತು ಮಾತುಗಳಿಂದ ಅಲ್ಲದೆ ಕಾಯಿಕವಾಗಿಯೂ ಕೂಡ ಪ್ರಣಾಮ ನಮಸ್ಕಾರಗಳನ್ನು ಕುರ್ಮಃ ಮಾಡುತ್ತೇವೆ. ಈಗ ಇಲ್ಲಿಗೆ ಆ 22ನೇ ಶ್ಲೋಕ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಮುಕ್ತಾಯ ಕಂಡಿದೆ.